ಬೀದರ್ನ ಭಾಲ್ಕಿಯಲ್ಲಿ ಪತಿಯಿಂದಲೇ ಪತ್ನಿಯನ್ನ ಕೊಲೆ ಮಾಡಿದ್ದ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ. 1 ವರ್ಷದ ಹಿಂದೆಯೇ ಸಂಜನಾ ಕೊಲೆಗೆ ಯತ್ನ ನಡೆದಿದ್ದ ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಅಂದ್ರೆ ನೀರಿನಲ್ಲಿ ಕೀಟನಾಶಕವನ್ನ ಬೆರೆಸಿ ಹತ್ಯೆ ಮಾಡಲೇಬೇಕು ಅಂತ ಖತರ್ನಾಕ್ ಗಂಡ ಪ್ಲಾನ್ ಹಾಕೊಂಡಿದ್ನ ಅಂತ ಸೈನಿಕ ಕೂಡ ಆಗಿರೋ ಭಗವತ್ ವಿರುದ್ಧ ಮಹಿಳೆಯ ಕುಟುಂಬಸ್ಥರು ಅಥವಾ ಅಸೈನಿಕನ ಹೆಂಡತಿಯ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಮದುವೆಗೂ ಮುನ್ನ ಅನೈತಿಕ ಸಂಬಂಧವನ್ನ ಭಗವತ್ ಹೊಂದಿದ್ರು. ಮೃತ ಸಂಜನಾ ಕುಟುಂಬಸ್ಥರಿಗೆ ವಿಚಾರ ಗೊತ್ತಾಗ್ತಿದ್ದಂತೆ ನವರಂಗಿ ಆಟ ಆಡೋಕ್ ಶುರು ಮಾಡ್ಕೊಂಡಿದ್ದ ಆತ. ತಾಯಿ ಮೇಲೆ ಆಣೆ ಪ್ರಮಾಣ ಎಲ್ಲ ಮಾಡಿ ನಾನು ತಪ್ಪೇ ಮಾಡಿಲ್ಲ ಅಂತ ನಾಟಕ ಮಾಡಿದ್ದ. ಆರೋಪಿಯ ಮಾತು ನಂಬಿಕೊಂಡು ಮದುವೆ ಮಾಡಿದ್ರು ಕುಟುಂಬಸ್ಥರು. 2 ವರ್ಷದ ಹಿಂದೆ ಭಗವತ್ ಜೊತೆ ಸಂಜನಾ ಮದುವೆ ಮಾಡಿದ್ರು. ಬಟ್ ಏನಾಯ್ತು, ಆತನಿಗೆ ಆ ಹಳೆಯ ಸಂಬಂಧವೇ ಮುಖ್ಯ ಅನಿಸಿರಬೇಕು ಅಥವಾ ಈ ಹೆಂಡತಿ ಸಂಬಂಧಕ್ಕೆ ಅಡ್ಡಗಾಲು ಅನ್ನೋದಾಗಿ ಅರ್ಥಕೊಂಡು ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಹೈದರಾಬಾದ್ನ ಸಿಕಂದರಾಬಾದ್ನಲ್ಲಿ ಕೆಲಸ ಮಾಡ್ತಿದ್ದ ಸೈನಿಕ ಅದಾದ ನಂತರದಲ್ಲಿ ಜೋಧ್ಪುರ್ನಿಂದ ಸಿಕಂದರಾಬಾದ್ಗೂ ಕೂಡ ಟ್ರಾನ್ಸ್ಫರ್ ಆಗಿದ್ದ. ಒಂದು 10 ದಿನ ರಜಾ ಇತ್ತು. ಹಾಗಾಗಿ ಜೂನ್ 25ನೇ ತಾರೀಕಿಗೆ ಬೀದರ್ಗೆ ಬಂದಿದ್ದ. ರಜಾ ತಗೊಂಡು ಹೆಂಡತಿಯನ್ನ ಮುಗಿಸ್ಲೇಬೇಕು ಅಂತ ಪ್ಲಾನ್ ಹಾಕೊಂಡು ಬಂದಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಅದಾದ ಮೇಲೆ ತವ್ರ ಮನೆಗೆ ಹೋಗಿ ಬರೋಣ ಅಂತ ರಾತ್ರಿ ಪತ್ನಿಯನ್ನ ಆತ ಕರ್ಕೊಂಡು ಹೋಗಿದ್ದಾನೆ. ಅದಾದ ಮೇಲೆ ಕೊಲೆ ಮಾಡೋದು ಗೊತ್ತಾಗಬಾರ್ದಲ್ಲ, ಏನೋ ಆಕ್ಸಿಡೆಂಟಲ್ಲಿ ತೀರ್ಕೊಂಡಿರೋದು ಅಥವಾ ಯಾರೋ ದರೋಡೆ ಮಾಡೋಕ್ಕೂ ಬಂದು ಈ ಕೊಲೆ ಯತ್ನ ಆಗಿ ತೀರ್ಕೊಂಡಿರೋದನ್ನ ಜಸ್ಟ್ ಪ್ಲೇ ಮಾಡಬೇಕಾಗಿತ್ತು, ಸ್ಕ್ರೀನ್ ಪ್ಲೇ ಮಾಡಬೇಕಾಗಿತ್ತು. ಹಾಗಾಗಿ ಭಗವತ್ ಆತನ ತಾಯಿ ಯುವತಿಗೆ ಗಲ್ಲು ಶಿಕ್ಷೆ ವಿಧಿಸಲೇಬೇಕು ಅನ್ನೋದಾಗಿ ಒತ್ತಾಯಿಸಿದ್ದಾರೆ. ಎಷ್ಟೇ ಆದರೂ ಹೆತ್ತ ಕರುಳು ಸಂಕಟ. ಹೊನ್ನಿಕೆರೆ ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ದೂರವಾಣಿ ಸಂಪರ್ಕದ ಮೂಲಕ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜ್ಕುಮಾರ್. ಎಂತವರ ಕಲ್ಲು ಹೃದಯವೂ ಕೂಡ ಕರಗತ್ತೆ. ಯಾವ ಕಾರಣಕ್ಕೆ ಆತ ಇಷ್ಟೆಲ್ಲ ಸಂಚು ರೂಪಿಸಿದ್ದ, ಯಾವ ಹಂತಕ್ಕೆ ಬಂದು ತಲುಪಿದೆ ಈ ತನಿಖೆ ಅಂತ? ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಹೊನ್ನಿಕೆರೆ ಗ್ರಾಮದಲ್ಲಿ ಇವತ್ತ ದುಃಖದ ವಾತಾವರಣನೇ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಏನು ಭರತ್ ಮತ್ತೆ ಸಂಜನಾ ಅವರ 2 ವರ್ಷಗಳ ಹಿಂದೆ ಒಂದು ಮದುವೆಯನ್ನು ಅದ್ದೂರಿಯಾಗಿ ಮಾಡಿಕೊಟ್ಟಿದ್ರು. ಆದರೆ 2 ವರ್ಷದಿಂದ 6ರಿಂದ 7 ತಿಂಗಳು ಮಾತ್ರ ಚೆನ್ನಾಗಿದ್ದಿರು ಅಂತ ಅವ್ರ ಮನೆಯವ್ರು ಹೇಳ್ತಾ ಇದಾರೆ. ಆದ್ರೆ ಭರತ್ ಇಂದ ಹಿಂದೆ ಕೂಡ ಅವ್ರ ಅಕ್ರಮ ಸಂಬಂಧ ಇತ್ತು, ಮತ್ತೊಂದು ಹುಡುಗಿ ಜೊತೆ ಒಂದು ಅಫೇರ್ ಕೂಡ ಇತ್ತು ಅಂತ ಅವರು ಫ್ಯಾಮಿಲಿ ಅವರನ್ನ ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಏನಂತಂದ್ರೆ ಸಾಕಷ್ಟು ಬಾರಿ ಸಂಜನಾ ಮತ್ತೆ ಭರತ್ ಇಬ್ಬರು ಮತ್ತೆ ಸಾಕಷ್ಟು ಬಾರಿ ಒಂದು ಗಲಾಟೆ ಕೂಡ ಆಗಿತ್ತು. ಸಾಕಷ್ಟು ಬಾರಿ ಅವ್ರ ಮನೆ ಸಂಜನಾ ಮನೆಯವರಾಗಿರ್ಬೋದು ಮತ್ತಂದ್ರೆ ಭರತ್ ಮನೆಯವರಾಗಿರ್ಬೋದು ಕೂತಿ ಮಾತಾಡಿಸಿ ಸಮಾಧಾನ ಮಾಡಿದ್ರು. ಅದಾದ್ಮೇಲೆ ಏನಂತಂದ್ರೆ ಹಲವು ಬಾರಿ ಸಂಜನಾನೇ ಕೊಲ್ಲಕ್ಕೆ ಒಂದು ಭರತ್ ಟ್ರೈ ಮಾಡಿದೀನಿ ಅಂತ ಏನೋ ಸಂಜನಾ ಅವ್ರ ಮನೆಯವರು ಆರೋಪ ಮಾಡ್ತಾ ಇದಾರೆ. ಅಂದ್ರೆ ಅವನು ಯೋಧ ಕೂಡ ಎಲ್ಲೋ ಒಂದ್ ಕಡೆ ಆ ಹೆಸರಿಗೆ ಗೊತ್ತ ಒಂದು ಕೆಟ್ಟ ಮಸಿ ಬಂದಿದೆ ಅಂತ ಹೇಳ್ಬೋದು. ಏನಂತಂದ್ರೆ ಅವರು 15 ದಿನಗಳ ಹಿಂದೆ ಕೂಡ ಅವರು 10 ದಿನಗಳ ಚುಟ್ಟಿ ತಗೊಂಡು ಒಂದು ತನ್ನ ಹೆಂಡತಿಗೆ ಮೀಟ್ ಆಗಕ್ ಬರ್ತಾನೆ. ಒಟ್ನಾಗೆ ಸಂಜನಾಗೆ ಮುಗಿಸ್ಬೇಕು ಅಂತ ಪ್ರೀ ಪ್ಲಾನ್ ಮಾಡ್ಕೊಂಡೇ ಭರತ ಬಂದಿದ್ದಾನೆ ಅಂತ ಅವ್ರ ಮನೆಯವ್ರು ಹೇಳ್ತಾ ಇದಾರೆ. ಅದಾದ್ಮೇಲೆ ಹೈದರಾಬಾದ್ ಅಲ್ಲಿ ಕೂಡ 3 ದಿನ ಇದ್ರು. ಅದಾದ್ಮೇಲೆ ಪುಣೆದಲ್ಲಿ ಕೂಡ 2 ದಿನ ಇದ್ರು ಅಂತ ಅಲ್ಲೂ ಕೂಡ ಟ್ರೈ ಮಾಡಿದ್ದ. ಅಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಅವನು ವಿಫಲ ಆಗಿದೆ. ಅದಾದ್ಮೇಲೆ ಅವನು ಕೆಲಸ ಆಗ್ತಾ ಇಲ್ಲ ಅಂತೇಳಿ ಅವನ ತಲೆಯಲ್ಲಿ ಮನೇಲಿ ಹೇಳೋ ಪ್ರಕಾರ ಒಟ್ನಾಗೆ ಸಂಜನಾಗೆ ಮುಗಿಸ್ಬೇಕು ಅಂತೇಳಿ ಭರತನ ತಲೆಗೆ ಅಷ್ಟೇ ಇತ್ತು ಅನ್ಕೊಂಡೆ ಅವರು ಇವತ್ತು ನನ್ನ ಮಗಳಿಗೆ ಅವನು ಕೊಲೆ ಮಾಡಿದಾನೆ ಅಂತ ಒಂದು ಹೇಳ್ತಾ ಇದಾರೆ. ಅದಾದ್ಮೇಲೆ ಅಲ್ಲಿಂದ ಹೊನ್ನಿಕೆರೆ ಒಂದು ಕಾಡು ಪ್ರದೇಶ ಇದೆ, ಅಲ್ಲಿಂದ ಶ್ರೀ ಮೈಲಾರ ಮಲ್ಲಣ್ಣ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಅಲ್ಲಿಂದ ಗೈಮುಖ್ ಅಂತ ಇನ್ನೊಂದು ದೇವಸ್ಥಾನ ಇದೆ, ಅಲ್ಲಿ ಹೋಗೋಣ ಅಂದಾಗ ಸಂಜನಾ ಅವಳು ಪ್ರಶ್ನೆ ಮಾಡ್ತಾಳಂತೆ, ಈ ಕಡೆ ಯಾಕ ಇಲ್ಲೇ ಮನೆ ಇದೆ ನಮ್ಮ ಮನೆಗೆ ಹೋಗೋಣ ಅಂದಾಗ ಅವನು ಇಲ್ಲ ಇಲ್ಲಿ ಇನ್ನೊಂದು ದೇವಸ್ಥಾನ ಇದೆ ದರ್ಶನ ಮಾಡಿ ಹೋಗೋಣ ಅಂತ ಹೇಳಿ ಅಲ್ಲಿ ಏಕಾಏಕಿ ಹೋಗ್ತಿದ್ದಂಗೆ ಏನು ಕಾರ್ನ ಜಾಕ್ ರಾಡ್ ಇರುತ್ತೆ, ಆ ಜಾಕ್ ರಾಡ್ ತಗೊಂಡು ಅವಳ ಗಂಟ್ಲಿಗೆ ಚುಸ್ತಾನೆ. ಅದಾದ್ಮೇಲೆ ಆ ಕಾರಲ್ಲಿರೋಂತ ಜಾಕ್ ಅಂತ ಒಂದು ಇರುತ್ತೆ, ಅದರಲ್ಲಿಂದ ಕೂಡ ಸಾಕಷ್ಟು ಹಲ್ಲೆ ಮಾಡ್ತಾನೆ. ಹಲ್ಲೆ ಮಾಡಿದಾಗ ಸಂಜನಾ ಅಲ್ಲೇ ಅಸ್ತವ್ಯಸ್ತ ಆಗಿ ಬಿದ್ದಿರ್ತಾಳೆ. ಅದಾದ್ಮೇಲೆ ಅವನು ಅದು ಆಕ್ಸಿಡೆಂಟು ಅಂತ ಪ್ರೂವ್ ಮಾಡ್ಬೇಕಂತೇಳಿ ತನ್ನ ಕಾರನ್ನು ನಿಂದ್ರಿಸಿ ಕಾರಲ್ಲಿ ಮೇಲೆ ಕಲ್ಲು ಕೂಡ ಎಸಿತಾನೆ. ಕಲ್ಲು ಎಸ್ದಾಗ ಕೂಡ ಆ ಕಾರಿನ ಗ್ಲಾಸ್ ಕೂಡ ಒಡೆದೋಗುತ್ತೆ. ಅದಾದ್ಮೇಲೆ ಅಲ್ಲಿ ಸಂಜನಾ ಇನ್ನೊಂದ್ ಸ್ವಲ್ಪ ಉಸಿರು ಇರ್ಬೇಕಾದ್ರೂ ಕೂಡ ಮತ್ತೆ ಹಲ್ಲೆ ಮಾಡ್ತಾನಂತೆ. ಅಲ್ಲಿ ಹಲ್ಲೆ ಮಾಡ್ಬೇಕಾದ್ರೆ ಚೀರ್ತಾ ಇರ್ಬೇಕಲ್ಲಿ ಬೇರೆ ದೇವಸ್ಥಾನಕ್ಕೆ ಬಂದಂತ ಭಕ್ತರು ಅವಳನ್ನ ಎಸಿದಿ ಬಾಜು ಹೋದಾಗ ಅವ್ರು ನೋಡಿ ಪೊಲೀಸರಿಗೆ ಒಂದು ಕರೆ ಮಾಡಿ ಸ್ಥಳಕ್ಕೆ ಪೊಲೀಸರು ಬಂದು ಆಕೆಗೆ ಒಂದು ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಗೆ ತಂದು ಅಡ್ಮಿಟ್ ಮಾಡಿ ಅಲ್ಲಿಂದ ಸೋಲಾಪುರ ಖಾಸಗಿ ಆಸ್ಪತ್ರೆಗೆ ಕೂಡ ಒಂದು ಅಡ್ಮಿಟ್ ಮಾಡ್ತಾರೆ. ಆದ್ರೆ ಚಿಕಿತ್ಸೆ ಫಲಕಾರಿ ಆಗಲ್ದೆ ನಿನ್ನೆ ಸತ್ತಾಳ ಡಯಾನ ಸಂಜನಾ ಅವರು. ಥ್ಯಾಂಕ್ ಯು ರಾಜ್ಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.